ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಗಂಟೆನ ಪ್ರೆಸ್ ಮಾಡಿದ್ರೆ ಮಾತ್ರ ನನ್ನ ನೋಟಿಫಿಕೇಷನ್ಸ್ ನಿಮ್ಮ ಮೇಲ್ಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದ. ಇವತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಗ್ಯಾಸ್ ಟ್ರಬಲ್ ಅಂತ ಹೇಳ್ಬೋದು, ಆಸಿಡಿಟಿ ಎಲ್ಲದಕ್ಕೂ ಪರಿಷ್ಕಾರ ಹೇಳ್ತೀನಿ. ಇದರಿಂದ ಏನೇನಾಗುತ್ತೆ ಅಂದರೆ ತುಂಬ ಎದೆ ಉರಿ ಬರ್ತಾ ಇರುತ್ತೆ, ಚೆಸ್ಟ್ ಪೇನ್ ಬರ್ತೈತೆ, ಹೊಟ್ಟೆ ಉರಿ, ವಾಮಿಟ್ ಸೆನ್ಸೇಷನ್ ಅಂದರೆ ವಾಕರಿಕೆ ಆಗ್ತಾ ಇರುತ್ತೆ, ತುಂಬ ಉಸಿರಾಟ ತೊಂದರೆ ಆಗುತ್ತೆ, ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಇದೆಲ್ಲದಕ್ಕೂ ಪರಿಷ್ಕಾರ ಹೇಳ್ತೀನಿ. ನಾನು ತುಂಬ ಹೇಳ್ತೀನಿ ಮನೆ ಮದ್ದು. ಅದರಲ್ಲಿ ನಿಮಗೆ ಇಷ್ಟ ಆಗುವಂಥದ್ದು ಒಂದು ಅಥವಾ ಮ್ಯಾಕ್ಸಿಮಮ್ 2 ಮಾತ್ರ ಟ್ರೈ ಮಾಡಿ. ಎಲ್ಲನೂ ಮಾಡಬಾರ್ದು. ತುಂಬ ಜನ ಮೇಲ್ ಕಳಿಸ್ತಿದ್ದಾರೆ ಎಲ್ಲನೂ ಟ್ರೈ ಮಾಡಬೇಕಂತ. ಹಾಗೆಲ್ಲ ಮಾಡಬೇಡಿ. ನಿಮಗೆ ಸಿಗೋ ಅಂಥ ಪದಾರ್ಥಗಳನ್ನ ಚೂಸ್ ಮಾಡಿಕೊಂಡು, ನಿಮಗೆ ಇಷ್ಟ ಆಗೋ ಪದಾರ್ಥನ ಚೂಸ್ ಮಾಡಿಕೊಂಡು ಫಾಲೋ ಮಾಡಿ. ಮೊದಲನೇದು ಬೆಳ್ಳುಳ್ಳಿನ 1 ಅಥವಾ 2 ಹೆಸರು ತಗೊಂಡು ಹಾಗೆ ಚೆನ್ನಾಗಿ ಅಗೆದು ತಿನ್ನಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಅದು ತಿಂದಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡಿಬೇಕು. ಹೀಗೆ ದಿನ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಹೊಟ್ಟೆ ಉರಿ ಆಗಿರ್ಬೋದು, ಎದೆ ಉರಿ, ಆಸಿಡಿಟಿ ಯಾವುದೂ ಆಗಲ್ಲ ಫ್ರೆಂಡ್ಸ್. ಇನ್ನು ನಮಗೆ ಬೆಳ್ಳುಳ್ಳಿ ತಿನ್ನೋಕ್ಕಾಗಲ್ಲ ಅನ್ನೋರು ಪುದೀನ ಟೀ ಮಾಡ್ಕೊಂಡು ಕುಡೀರಿ. ನಿಜವಾಗ್ಲೂ ಬೇಗ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಶುಂಠಿನ ಟೀ ಮಾಡ್ಕೊಂಡು ಕುಡಿಬೋದು, ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಬೋದು. ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡೀರಿ. ಇನ್ನು ಶುಂಠಿ ಮತ್ತು ಧನಿಯಾ ಬೀಜ, ಈ ಧನಿಯಾ ಬೀಜ 2 ಈಕ್ವಲ್ ಕ್ವಾಂಟಿಟಿ ತೊಗೊಳ್ಳಿ. ಅಂದರೆ ಒಂದು ಅರ್ಧ ಸ್ಪೂನ್ ತೊಗೊಳ್ಳಿ, ಸಾಕಾಗುತ್ತೆ. ತಗೊಂಡು ಕಷಾಯ ಮಾಡ್ಕೊಂಡು ಕುಡೀರಿ. ಕುಡಿಯೋಕ್ಕಾಗಲ್ಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊಂಡು ಕುಡಿಬೋದು. ಇನ್ನು ಶುಂಠಿನ ಸ್ವಲ್ಪ ಸಣ್ಣ ಪೀಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ರಸ ಸೇರಿಸ್ಕೊಂಡು ಹಾಗೆ ತಿನ್ನಬೇಕು. ತಿಂದು ಸ್ವಲ್ಪ ಬಿಸಿನೀರನ್ನ ಕುಡೀರಿ, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡೀರಿ. ಇದರಿಂದ ನಿಮಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ, ಶುಂಠಿ 2 ಈಕ್ವಲ್ ಕ್ವಾಂಟಿಟಿಲೇ ತೊಗೋಬೇಕು. 1 ಪೀಸ್ ಅಷ್ಟು ತೊಗೊಳ್ಳಿ, ಸಾಕಾಗುತ್ತೆ. ಇದು 2 ರಿಂದ 3 ಎಸಳು ತೊಗೊಳ್ಳಿ. 2 ಚೆನ್ನಾಗಿ ಸಣ್ಣಗೆ ಪೀಸ್ ಮಾಡಿಕೊಂಡು ಜಜ್ಕೊಂಡು ರಸ ತೊಗೋಬೇಕು. ಅಂದರೆ 2 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ರಸ ತೊಗೋಬೇಕು. ಅದು ತಗೊಂಡು ಅದನ್ನು ಉಗುರು ಬೆಚ್ಚಗಿರೋ ನೀರಿಗೆ, 1 ಗ್ಲಾಸಷ್ಟು ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಕುಡಿಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಅಸಿಡಿಟಿ ಪ್ರಾಬ್ಲಮ್ ದೂರ ಆಗುತ್ತೆ. ಓಂ ಕಾಳು ಎಲ್ಲರಿಗೂ ಗೊತ್ತಿರುತ್ತೆ, ಕಾರ್ಮನ್ ಸೀಡ್ಸ್ ಅಂತಾರೆ. ಈ ಓಂ ಕಾಳು 1 ಸ್ಪೂನಷ್ಟು ಓಂ ಕಾಳು ತೊಗೊಂಡ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಸೇರಿಸ್ಕೊಂಡು ಹಾಗೆ ತಿನ್ನಬೇಕು. ಚೆನ್ನಾಗಿ ಅಗದು ತಿಂದಾದ್ಮೇಲೆ ಉಗುರು ಬೆಚ್ಚಗಿರೋ ನೀರನ್ನ ಕುಡೀರಿ. ಹೀಗೆ ಮಾಡೋದ್ರಿಂದ ಬೇಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದೇ ಥರ ಸೋಂಪು ಗೊತ್ತಿರುತ್ತೆ ಎಲ್ಲರಿಗೂ, ಸೋಂಪು ಕಾಳು. ಅದನ್ನು ಅಷ್ಟೇ 1 ಸ್ಪೂನಷ್ಟು ಸೋಂಪು ಕಾಳಿಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಸೇರಿಸ್ಕೊಂಡು ಹಾಗೆ ತಿನ್ನಬೇಕು. ಹಾಗೆ ಚೆನ್ನಾಗಿ ಅಗೆದು ತಿನ್ನಬೇಕು. ತಿಂದಾದ್ಮೇಲೆ ಉಗುರು ಬೆಚ್ಚಗಿರೋ ನೀರನ್ನ ಕುಡಿಬೇಕು. ಎಲ್ಲರೂ ಗೊತ್ತಿರುತ್ತೆ, ಎಲ್ಲರೂ ಮನೇಲಿ ಯೂಸ್ ಮಾಡೋದು ಇಂಗುನ 1 ಚಿಟಿಕೆಯಷ್ಟು ಸಾಕು. 1 ಚಿಟಿಕೆಯಷ್ಟು ಇಂಗುನ ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಹಿಂಗೆ ಮಾಡೋದ್ರಿಂದನೂ ಆಸಿಡಿಟಿ ಪ್ರಾಬ್ಲಮ್ ದೂರ ಆಗುತ್ತೆ. ಇನ್ನು ಅರಶಿನ, ಒಂದು ಅರ್ಧ ಸ್ಪೂನಷ್ಟು ಅರಶಿನ ಮತ್ತು 1 ಚಿಟಿಕೆಯಷ್ಟು ಉಪ್ಪು ಅಂದರೆ ಪ್ರತಿ ಸಾರಿ ಕಲ್ಲುಪ್ಪನ್ನ ಪುಡಿ ಮಾಡಿರೋ ಅಂಥದ್ದು ಫ್ರೆಂಡ್ಸ್. ಪುಡಿ ಉಪ್ಪು ಯೂಸ್ ಮಾಡಬಾರ್ದು. ಕಲ್ಲುಪ್ಪು ಪುಡಿ ಮಾಡಿರೋ ಅಂಥದ್ದು ಅಥವಾ ಸೀ ಸಾಲ್ಟ್, ಕಪ್ಪು ಉಪ್ಪು ಅಂತಲೂ ಕರೀತಾರೆ, ಸಮುದ್ರ ಉಪ್ಪು ಅಂತಲೂ ಕರೀತಾರೆ. ಅದನ್ನು ಬೇಕಾದ್ರೆ ತಗೊಬಂದು ಯೂಸ್ ಮಾಡಿ. ಇಲ್ಲಾಂದರೆ ಕಲ್ಲುಪ್ಪನ್ನ ಪುಡಿ ಮಾಡಿರೋ ಅಂಥ ಉಪ್ಪನ್ನೇ ಯೂಸ್ ಮಾಡಬೇಕು. 1 ಚಿಟಿಕೆಯಷ್ಟು ಉಪ್ಪನ್ನ ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಕುಡೀರಿ. ನೆಕ್ಸ್ಟ್ ಮನೆ ಮದ್ದು, ಇದನ್ನು ಕಾಮನಾಗಿ ಎಲ್ಲರೂ ಮಾಡ್ತಾರೆ. ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣು ರಸ, 1 ಚಿಟಿಕೆಯಷ್ಟು ಕಲ್ಲುಪ್ಪು ಪುಡಿ ಮಾಡಿರೋ ಅಂಥ ಉಪ್ಪು, 1 ಚಿಟಿಕೆಯಷ್ಟು ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಹೀಗೆ ಮಾಡೋದ್ರಿಂದ ನಿಮಗೆ ಗ್ಯಾಸ್ ಟ್ರಬಲ್ ಹೋಗುತ್ತೆ. ಇನ್ನು ಓಂ ಕಾಳು ಮತ್ತು ಸೋಂಪು 2 ಈಕ್ವಲ್ ಕ್ವಾಂಟಿಟಿಲಿ ಅರ್ಧ ಸ್ಪೂನ್ ಸಾಕಾಗುತ್ತೆ. ಅರ್ಧ ಸ್ಪೂನ್ ಓಂ ಕಾಳು, ಅರ್ಧ ಸ್ಪೂನ್ ಸೋಂಪು 2 ಮಿಕ್ಸ್ ಮಾಡಿ ಹಾಗೆ ಚೆನ್ನಾಗಿ ಅಗೆದು ತಿಂದಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡೀರಿ. ಇನ್ನು ತುಳಸಿನ 4 ರಿಂದ 5 ಎಲೆನ ಚೆನ್ನಾಗಿ ಅಗೆದು ತಿನ್ನಬೇಕು. ಹೀಗೆ ಡೈಲಿ 2 ರಿಂದ 3 ಸಲ ಮಾಡಬೇಕು. ಇನ್ನು ಎಲೆ ಪೂಜೆಗೆ ಯೂಸ್ ಮಾಡ್ತಾರೆ, ಮನೆಯಲ್ಲಿ ಎಲೆ ಅಡಿಕೆ ಯೂಸ್ ಮಾಡ್ತಾರೆ. ವಿಳ್ಯದೆಲೆನ 1 ಅಥವಾ 2 ತೊಗೊಳ್ಳಿ. ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನ ಚೆನ್ನಾಗಿ ಒಂದು ಬಟ್ಟೆಲಿ ಹಾಕಿ ಹಿಂಡಬೇಕು. ಆವಾಗ ನಿಮಗೆ ರಸ ಸಿಗುತ್ತೆ. ಆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ತಿನ್ನಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ದೂರ ಆಗುತ್ತೆ. ಇನ್ನು ಸ್ವಲ್ಪ ಬಿಸಿ ಹಾಲಿಗೆ ಒಂದು ಅರ್ಧ ಸ್ಪೂನಷ್ಟು
ಅರ್ಧ ಸ್ಪೂನಷ್ಟು ದಾಲ್ಚಿನ್ನಿ ಚಕ್ಕೆ ಪೌಡರ್. ಈ ದಾಲ್ಚಿನ್ನಿ ಚಕ್ಕೆ ಪೌಡರ್ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೇಕು. 1 ಗ್ಲಾಸ್ ಹಾಲಿಗೆ ಅರ್ಧ ಸ್ಪೂನ್ ದಾಲ್ಚಿನ್ನಿ ಚಕ್ಕೆ ಪೌಡರು, ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ನೆಕ್ಸ್ಟ್ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಎಲ್ಲನೂ ಸೇಮ್ ಕ್ವಾಂಟಿಟಿಲೇ ತೊಗೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅಂದ್ಕೊಂಡ್ರೆ ಒಂದು ಅರ್ಧ ಸ್ಪೂನೇ ತೊಗೊಳ್ಳಿ ಸಾಕಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೌಡರ್, ಅರ್ಧ ಸ್ಪೂನಷ್ಟು ಓಂ ಕಾಳು, ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ರಸ, ಒಂದು ಚಿಟಿಕೆ ಅಷ್ಟು ಉಪ್ಪು, ಕಲ್ಲುಪ್ಪು ಪುಡಿ ಮಾಡಿರುವಂಥದ್ದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಈಗ ಮಾಡೋದ್ರಿಂದ ಬೇಗ ಗ್ಯಾಸ್ಟ್ರಿಕ್ ಹೋಗುತ್ತೆ. ಇನ್ನು ಮಜ್ಜಿಗೆ, ಗ್ಯಾಸ್ಟ್ರಿಕ್ ಇರೋರು, ಅಸಿಡಿಟಿ ಇರೋರು ಮಜ್ಜಿಗೆ ಎಷ್ಟು ಕುಡಿದ್ರೆ ಅಷ್ಟು ತುಂಬ ಒಳ್ಳೆಯದು. ಈಗ ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಚಿಟಿಕೆ ಅಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಓಂ ಕಾಳು ಸೇರಿಸ್ಕೊಂಡು ಕುಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ನಿಜವಾಗ್ಲೂ ಬೇಗ ಅಂದರೆ ಬೇಗ ಕಡಿಮೆ ಆಗೋಗುತ್ತೆ. ಸೇಮ್ ಮಜ್ಜಿಗೆಗೆ 1 ಗ್ಲಾಸ್ ಮಜ್ಜಿಗೆ ಅಷ್ಟು ತೊಗೊಳ್ಳಿ, ಅದಕ್ಕೆ ಸಣ್ಣಕ್ಕೆ ಒಂದು ಪೀಸಷ್ಟು ಶುಂಠಿನ ಸಣ್ಣಕ್ಕೆ ಹೆಚ್ಕೋಬೇಕು ಅಷ್ಟೇ. ಒಂದು 4ರಿಂದ 5 ಕರಿಬೇವು, ಅದನ್ನು ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಜ್ಜಿಗೆನ ಕುಡೀರಿ. ತಿಳಿ ಮಜ್ಜಿಗೆ ಮಾಡ್ಕೊಳ್ಳಿ, ಆದಷ್ಟು ಕುಡೀರಿ, ನಿಜವಾಗ್ಲೂ ಬೇಗ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಆ ಮಜ್ಜಿಗೆಗೆ ನೆಕ್ಸ್ಟ್ ಮನೆಮದ್ದು ಒಂದು ಚಿಟಿಕೆ ಅಷ್ಟು ಏಲಕ್ಕಿ ಪುಡಿನ, ಒಂದು ಚಿಟಿಕೆಯಷ್ಟು ಇಂಗು ಅಥವಾ ಇಂಗು ಪುಡಿ, ಚಿಟಿಕೆಯಷ್ಟು ಶುಂಠಿ ಪೌಡರ್, ಒಂದು ಚಿಟಿಕೆಯಷ್ಟು ಕಲ್ಲುಪ್ಪು, ಎಲ್ಲದೂ ಸೇಮ್ ಕ್ವಾಂಟಿಟಿಲೇ ತೊಗೋಬೇಕು. ಒಂದು ಸ್ವಲ್ಪ ಜಾಸ್ತಿ ನೀವು ಕುಡಿಯೋದಾದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ನಾನು ಹೇಳ್ತಾ ಇದ್ದು 1 ಗ್ಲಾಸ್ಗೆ, ಒಂದು ನಾರ್ಮಲ್ 250 ml ಗ್ಲಾಸ್ಗಾದರೆ ಒಂದು ಚಿಟಿಕೆಯಷ್ಟು ಸಾಕಾಗುತ್ತೆ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಈಗ 2ರಿಂದ 3 ಸಲ ಮಾಡಿದ್ರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ. ನೀವು ಯಾವ್ದಾರ ಆಹಾರ ತಿಂದಿರ್ತೀರ ಅಂದರೆ ತಿಂಡಿ ಅಥವಾ ಊಟನ ಹೊರಗಡೆ ಮಾಡಿರ್ತೀರ, ಆವಾಗ ನಿಮ್ಗೆ ಹೊಟ್ಟೆ ಕೆಟ್ಟೋಗಿರುತ್ತೆ, ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅದರಿಂದನೂ ಗ್ಯಾಸ್ಟ್ರಿಕ್ ಆಗುತ್ತೆ ಫ್ರೆಂಡ್ಸ್. ಆ ಟೈಮಲ್ಲಿ ಬಿಸಿ ಹಾಲಿಗೆ 1 ಗ್ಲಾಸ್ ಬಿಸಿ ಹಾಲಿಗೆ 2 ಸ್ಪೂನ್ ಹರಳೆಣ್ಣೆ, ಪ್ಯೂರ್ ಹರಳೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಇದರಿಂದ ನಿಮ್ಮ ಹೊಟ್ಟೆ ಕೆಟ್ಟೋಗಿರುತ್ತಲ್ವ, ಸೊ ಹೊಟ್ಟೆಯಲ್ಲಿ ಮಲಬದ್ಧತೆಯಿಂದ ಬಂದಿರೋ ಗ್ಯಾಸ್ಟ್ರಿಕ್ ಆದರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಅಂದರೆ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಕ್ಲೀನ್ ಆದಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ಅಂದರೆ ಇದನ್ನು ಯಾವಾಗ ಯೂಸ್ ಮಾಡಬೇಕು, ನೀವು ಯಾವ್ದಾರ ಊಟ ಮಾಡಿ ಬಂದರೆ, ಹೊರಗಡೆ ಎಲ್ಲರ ತಿಂದು ಅಥವಾ ಪರ್ಟಿಕ್ಯುಲರ್ ಯಾವ್ದಾರ ತಿಂಡಿ ತಿಂದಾಗಲೇ ನಿಮಗೆ ತುಂಬ ಹೊಟ್ಟೆ ಉರಿ ಆದಾಗ ಇದನ್ನು ಟ್ರೈ ಮಾಡಿ. ಇನ್ನು ಪ್ರತಿದಿನ ನೀವು 2 ಬಾಳೆಹಣ್ಣು ತಿನ್ನೋದ್ರಿಂದ ನಿಮಗೆ ಯಾವತ್ತೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಇದು ನಿಜವಾಗ್ಲೂ ನಾನು ತುಂಬ ಸಲ ಹೇಳಿದ್ದೀನಿ ಎಲ್ಲ ವಿಡಿಯೋದಲ್ಲೂ, ಪ್ರತಿದಿನ 2 ಬಾಳೆಹಣ್ಣು ತಿನ್ನಿ. ಅಷ್ಟೆಲ್ಲ ವಾಯುಮುದ್ರಾ ತುಂಬ ಜನ ಗೊತ್ತಿರುತ್ತೆ. ವಾಯುಮುದ್ರಾ ನೋಡಿ, ಈ ಥರ ವಾಯುಮುದ್ರಾ ಈ ಥರ ಒಂದು 50ರಿಂದ 60 ಸೆಕೆಂಡ್ಸ್ ಹಿಡ್ಕೋಬೇಕು. ಹೀಗೆ ಡೈಲಿ 2ರಿಂದ 3 ಸಲ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ. ವಾಯುಮುದ್ರಾ, ಈ ಪ್ರಾಣಾಯಾಮ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಮಾಡಿ. ಇಂಟರ್ನೆಟಲ್ಲಿ ನಿಮಗೆ ವೀಡಿಯೋಸ್ ಎಲ್ಲ ಸಿಗುತ್ತೆ, ಹೀಗೆ ಗೊತ್ತಿದ್ರೆ ಮಾತ್ರ ಮಾಡಿ, ಇಲ್ಲಾಂತಂದರೆ ಈ ಪ್ರಾಣಾಯಾಮ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಫ್ರೆಂಡ್ಸ್, ನಾನು ಆಲ್ರೆಡಿ ಮಾಡಿದ್ದೀನಿ ತುಂಬ ವೀಡಿಯೋಸ್, ಅದನ್ನೇ ಪುನಃ ಕೇಳ್ತಾ ಇದ್ದೀರಾ. ಒಂದು ಸಲ ಚೆಕ್ ಮಾಡಾದಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದು ಸಲ 53 ವೀಡಿಯೋಸ್ ಇದೆ, ಎಲ್ಲನೂ ಚೆಕ್ ಮಾಡಿ ನಿಮಗೆ ಪ್ರಾಬ್ಲಮ್ಸ್ ಅದರಲ್ಲಿ ಸೊಲ್ಯೂಷನ್ ಇಲ್ಲ ಅಂದರೆ ಮಾತ್ರ ನನಗೆ ತಿಳಿಸಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.